ನ್ಯಾಯಾಲಯ ಆವರಣದಲ್ಲೇ ಮಾವನೇ ಅಳಿಯನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ನಡೆದಿದೆ. ಗಾಯಗೊಂಡ ಅಳಿಯ ರಂಜಿತ್ಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಮಗಳು ಮತ್ತು ಅಳಿಯನ ನಡುವೆ ವಿರಾಜಪೇಟೆ ನ್ಯಾಯಾಲಯದ ಪತಿ ಪತ್ನಿ ನಡುವೆ ವಿವಾಹ ವಿಚ್ಛೇದನ ವಿಚಾರಣೆ ನಡೀತಾ ಇತ್ತು. ನ್ಯಾಯಾಲಯದ ಮುಂದೆ ಮಾವ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಚಂದ್ರಶೇಖರ್ ಅವರು ಅಳಿಯ ರಂಜಿತ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ಅಳಿಯ ರಂಜಿತ್ ರಕ್ತ ಹರಿಸಿಕೊಂಡು ನ್ಯಾಯಾಧೀಶರ ಮುಂದೆ ಓಡಿ ಹೋಗಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಂಜಿತ್ಗೆ ತಕ್ಷಣ ಚಿಕಿತ್ಸೆ ನೀಡುವಂತೆ ಮತ್ತು ಹಲ್ಲೆ ನಡೆಸಿದ ಚಂದ್ರಶೇಖರ್ನ ಮೇಲೆ ಮೊಕದ್ದಮೆ ಹೂಡುವಂತೆ ವಿರಾಜಪೇಟೆ ನ್ಯಾಯಾಲಯದ ನ್ಯಾಯಾಧೀಶರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿರಾಜಪೇಟೆ ನಗರ ಠಾಣೆಯಲ್ಲಿ ಚಂದ್ರಶೇಖರ್ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ರಂಜಿತ್ ಇವತ್ತು ಬಂದು ಕೋರ್ಟ್ ಇತ್ತು. ನನಗೆ ನಂದು ಹೆಂಡ್ತಿದ್ದು ಡೈವರ್ಸ್ ಕೇಸ್ ಆಗಿ 2 ವರ್ಷ ಆಯಿತು. ಕೋರ್ಟಿಗೆ ಬಂದಿದ್ದೆ. 11:30 ಆಗೋತ್ತಿಗೆ ಮೇಲುಗಡೆ ಕೋರ್ಟ್ ಒಳಗಡೆ ಹೋಗೋತ್ತಿಗೆ ಹೆಂಡ್ತಿ ಕೂತಿದ್ವಿ. ನಮ್ಮನ್ನ ಕರೆದ್ರು. ಒಳಗಡೆ ಹೋಗಿ ಹೊರಗಡೆ ಬಂದೆ. ಮತ್ತೆ ಬನ್ನಿ ಅಂದರು ಜಡ್ಜು. ನಾನು ನಾಷ್ಟ ಮಾಡಿದ್ದಿಲ್ಲ. ಬೆಳಿಗ್ಗೆ ಆ ಕಡೆ ಕೆಳಗಡೆ ಬಂದು ಕ್ಯಾಂಟೀನಿಂದ ನಾಷ್ಟ ಮಾಡೋತ್ತಿಗೆ ರಿಟರ್ನ್ ಬರೋತ್ತಿಗೆ ನನಗೆ ಒಂದು ಕವರ್ ಕೊಡೋಕ್ಕೆ ಬಂದರು ಮಾವ. ಒಂದು ಮಾವ ಅಂದರೆ ಹೆಂಡ್ತಿದಪ್ಪ ಚಂದ್ರಶೇಖರ್. ಇಲ್ಲೇ ಇರೋ ವಿರಾಜಪೇಟೆ ಶಿವಕೇರಿಲಿ ದೇವಸ್ಥಾನ ಇದೆಯಲ್ಲ, ಅದರದ್ದು ಇವರು ಆಯಿತಾ ಪೂಜಾರಿ. ನಾನು ಅಂತ ಅವ್ರು ಏನು ಮಾಡಿದ್ರು, ಇಮಿಡಿಯೇಟ್ಲಿ ಕೊಡೋಕ್ಕೆ ಬರೋತ್ತಿಗೆ ನನ್ನ ಹತ್ರ ಕೇಳಿದ್ರು, ಇದು ಅಪ್ಪ ಮುಂದೆ ಫೋಟೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏಕಾಏಕಿ ಹೊಡೆದಿದ್ದಾರೆ. ನನಗೆ ಕತ್ತಿ ತೊಗೊಂಡು ಕೊಲೆ ಮಾಡೋಕ್ಕೆ ಟಾರ್ಗೆಟ್ ಮಾಡ್ಕೊಂಡು ನಾನು ಇದು ಮಾಡಿರೋದು. ಫುಲ್ ಬ್ಲಡ್ಡು. ನಾನು ಓಡಿರೋದು ಏನು ಮಾಡಿದೆ, ತಪ್ಪಿಸ್ಕೊಳಕ್ಕೆ ಓಡಿರೋದು ಡೈರೆಕ್ಟು ಇದು ಯಾವುದು ಕೋರ್ಟ್ ಒಳಗಡೆ ಜಡ್ಜ್ ಹತ್ರನೇ ಹೋಗ್ಬಿಟ್ಟೆ. ಜಡ್ಜ್ ಹತ್ರ ಹೋಗಿ ಫುಲ್ ಬ್ಲಡ್ ಜಡ್ಜ್ ಹತ್ರ ಹೇಳಿದೆ, ನೋಡಿ ನನ್ನ ಹಿಂಗೆ ಹೊಡೆಯಕ್ಕೆ ಬಂದಿದ್ದಾರೆ ಇವರು, ನಂದು ಹೆಂಡ್ತಿದಪ್ಪ ಅಂತ ಹೊಡೆಯಕ್ಕೆ ಬಂದಿದ್ದಾರೆ, ನನಗೆ ಕಾಪಾಡಿ ಅನ್ನೋದಕ್ಕೆ ಇಮಿಡಿಯೇಟ್ಲಿ ಇದ್ರು ಜಡ್ಜು. ತುಂಬ ಲಾಯರ್ಗಳೆಲ್ಲ ನೋಡಿದ್ದಾರೆ. ಇವತ್ತು ಯಾವುದೆಲ್ಲ ಲಾಯರ್ಗಳಿದ್ರು ಎಲ್ಲರೂ ನೋಡಿದ್ದಾರೆ. ನಮ್ಮ ಲಾಯರ್ ಬಂದು ಅಪ್ಪನ ಲಾಯರು ಮತ್ತು ಲೋಹಿತ್ ಲಾಯರ್ ಇಲ್ಲ. ಇಮಿಡಿಯೇಟ್ಲಿ ಹೋಗಿ ಇದು ಮಾಡಿ ಅಂತಂದರು, ಏನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ. ಆವಾಗ ನಂದು ಕಸಿನ್ನು ತಮ್ಮ ಬಂದುಬಿಟ್ಟು ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಇದು ಟ್ರೀಟ್ಮೆಂಟೆಲ್ಲ ಕೊಟ್ಟರು. ಮತ್ತು ಡಾಕ್ಟ್ರೆಲ್ಲ ಬಂದರು, ಅಲ್ಲಿ ಟೆಸ್ಟ್ ಅದೆಲ್ಲ ಮಾಡಿ ಪೊಲೀಸೆಲ್ಲ ಬಂದು ಏನೆಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಹೋದರು. ತುಂಬ ಏನಂತಂದರೆ ಅಷ್ಟು ಏಟಾಗ್ಬಿಟ್ಟಿದೆ ನಮಗೆಲ್ಲ. ಅದು ಹೊಡಿಬಾರ್ದಲ್ಲ ಆ ಥರ ಬಂದು. ಕೋರ್ಟ್ ಇರೋತ್ತಿಗೆ ಆ ಥರ ಬಂದು ಆಮೇಲೆ ಮಾಡ್ಬೋದು. ಅದಲ್ಲದೆ ದೇವಸ್ಥಾನದಲ್ಲಿ 10,000 ಜನಕ್ಕೆ ಒಳ್ಳೆಯದು ಹೇಳೋರು, ಪೂಜೆ ಮಾಡೋರು ಈ ಥರ ಮಾಡಿಬಿಟ್ರೆ ಬಾಕಿದವ್ರ ಗತಿ ಏನೇನು ಬೇಕು ಅಂತೇಳಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ.